ಇದು ನೋಡಿ, ಸ್ವಲ್ಪ ಈ ಅಡ್ರೆಸ್ ಹೇಳ್ತೀರಾ? ಓಹೋ, ಇಂಗ್ಲಿಷು. MAMANIKLAL ಮನಿಯಾಳ್. ಮನೆ ಹಾಳಲ್ರಿ, ಮಾಣಿಕ್ಲಾಲ್. ನಾನು ಅದನ್ನೇ ಹೇಳಿದ, ನಿಮಗೆ ಕಿವಿ ಕಳಿಸಿಲ್ಲ ಅಷ್ಟೇ. ಈ ಅಡ್ರೆಸ್ಸು ನಮ್ ತಾಯಣ್ಣ, ನನ್ಗೆ ಗೊತ್ತಿಲ್ಲ ಸ್ವಾಮಿ. ಮೈ ಫುಟ್. ತಗೊಳ್ಳಿ. 1 kg ಆಪಲ್ ಕೊಡಿ. ಎಷ್ಟು? 20 ರೂಪಾಯಿ. ತಗೊಳ್ಳಿ. ಕೀಪ್ ದಿ ಚೇಂಜ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನೇ. ಹಲೋ ವಾಣಿ, ಈ ಹಾಡನ್ನ ನಮ್ಮ ಕಾಲೇಜಲ್ಲಿ ಹಾಡ್ತಿದ್ಲ, ನೆನಪಿಲ್ವಾ? ಈಗ ಯಾವ ಕಾಲೇಜ್ ವಾಣಿ? ಪೊರ್ಕಿ ಕಾಲೇಜು. ಪೊರ್ಕಿ ಕಾಲೇಜಾ? ನಾವು ಅಲ್ಲೇ ಓದ್ತಾ ಇರೋದು ಮೇಡಮ್. ಆಪಲ್ಲು ನಮಗ್ ಕೊಡಿ, ಇಟ್ಕೋತೀವಿ. ಆಪಲ್ ಬೇಕಾ? ಬಾಸ್ಟರ್ಡ್ಸ್. ಏನೇ ಅದು, ಗಾಂಧಿ ತಾತ ಹೇಳ್ತಿದ್ರು, ಯಾವಾಗ ಒಂದ್ ಹೆಣ್ಣು ಮಗಳು 12 ಗಂಟೆ ರಾತ್ರಿ ಧೈರ್ಯವಾಗಿ ಓಡಾಡ್ತಾಳೋ ಆವಾಗ್ಲೇ ಭಾರತಕ್ಕೆ ಸ್ವತಂತ್ರ ಅಂತ. 12 ಗಂಟೆ ರಾತ್ರಿ ಏನು, ಮಧ್ಯಾಹ್ನ 12 ಗಂಟೆಗೆ 3 ಜನ ಸೇರ್ಕೊಂಡು ಒಂದ್ ಹುಡುಗಿ ನಡೀತಾವ್ರಲ್ಲ, ಇವ್ರೇನಾರು ನಡ್ರೋಡಲ್ಲೇ ಕಬಡ್ಡಿ ಸೀನ ಸ್ಕೀಮ್ ಹಾಕ್ಬಿಟ್ಟಾರ? ಯಾವನಾರ ಬಂದ್ರೆ ಕುರ್ಪ ಹಾಕ್ಬಿಡ್ತೀನಿ. ಮಕ್ಕಳ ಏನ್ರಿ, ನಾನು ರೋಪಕ್ಕ ಬಂದೆ, ಸುಮ್ನೆ ತಮಾಷೆ ಕೇಳಕ್ ಬಂದೆ, ಬಿಡ್ರಿ. ನೀನೆಲ್ಲೋ ನೋಡಿದ್ದೀನಲ್ಲ? ಕರೆಕ್ಟ್, ಯಾವ್ದೋ ಕಬಡ್ಡಿ ಟೀಮಲ್ಲಿ. ಏನಯ್ಯ, ನಿಮ್ ಬುದ್ಧಿಗಿದಿ ಇದೆಯಾ? ಹೋಗಿ ಹೋಗಿ ಒಂದ್ ಹುಡುಗಿ ಜೊತೆ ಕಬಡ್ಡಿನ ಆಡೋದು. ಓ, ಡ್ಯಾಶಿಂಗ್ ಕೇಸು. ನೋಡ್ದ ನೀನ್ ನನಗ್ ಡ್ಯಾಶ್ ಹೊಡೆದೆ, ನಾನು ಒಳ್ಳೆ ಮನುಷ್ಯ ತಲೆ ಬಗ್ಸ್ಕೊಂಡು ಹೋಗ್ಬಿಟ್ಟೆ. ಹೋಗಿ ಹೋಗಿ ಕೇಳಿ ನನ್ನ ಡ್ಯಾಶ್ ಹೊಡೆದು ಬಿಡ್ತಾರಾ? ನೋಡ, ಅದಕ್ಕೆ ಹೇಳಿದ್ ನಾನು. ನಾನೇನ್ ಡ್ಯಾಶ್ ಹೊಡಿಲಿಲ್ಲ, ಇವರೇ ನನ್ನ ಚುಡಾಯಿಸಿದ್ದು. ಹೌದಾ? ನೀನೇನ್ ಮಾಡ್ದೆ? ನಾನು ಹೊಡೆದೆ. ಅದೇ ತಪ್ಪು. ಗಾಂಧಿ ತಾತ ಏನ್ ಹೇಳೋರು ಹೇಳು, ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ಹೊಡಿಬೇಕು ಅಂತ. ಎಲ್ಲಿ ಹೊಡಿ? ಕರೆಕ್ಟ್, ಲೆಕ್ಕ ಸರಿ ಹೋಯ್ತು. ಬಾ ಹೋಗೋಣ. ಎತ್ತು ಏನ್ನ? ಕೈನಾ ಹಂಗಾರ ನಾ ಬುಡ್ಲಾ ಏನ್ನ? ಎಲ್ಲೋದಾನು? ವಾಟ್ ಇಸ್ ದಿಸ್? His generator is out. Aku. ನಾನಲ್ಲ, ಇವರಿಬ್ರು. ನಾನು ಏನಿದೆ ನಿಮ್ ಬಾಯಿಲಿ? ಇದು ಆ ಡಬ್ಬ ನಮಗ ಬ್ಲಡ್. ಅವ್ನಿಗೆ ಏನಾರು ಏಡ್ಸ್ ಬಂದ್ಬಿಟ್ಟಿದ್ರೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ನಾನು ನೋಡ್ಕೊಂಡ? ಯಾರೇ ಅದು? ಯಾರೋ ನಿಮ್ಮ ಹಳೆ ಫ್ರೆಂಡ್ ಅಂತ ಸರ್. ಹಳೆ ಫ್ರೆಂಡು? ನಾನೇ ಸರ್. ಡಾಕ್ಟ್ರ ಏನು ಬೇಕು ಮಾರಾಯ? ಬೇಕು ಸಮಯ. ಓಯ್ ಡಾಕ್ಟ್ರೇ, ಓಯ್ ಇಲ್ಲಿ ನೋಡಿ.
ಉಯ್ದಿ ಶೇಖ್ ಅಬ್ದುಲ್ಲಾ. ಹೌದು, ನೀವೇನಂತ ನಿನ್ ಡಾಕ್ಟ್ರು? ಹೌದು, ಏನಾಗಬೇಕಾಗಿ? ನಾನು ನಡೆದ್ರೆ ಸರಿ ಇರ್ತೀನಿ, ನಿಂತ್ಕೊಂಡ್ರೆ ಅಲ್ಲಾಡ್ತೀನಿ. ನಿಂತ್ಕೊಂಡ್ರೆ ಅಳ್ಳಾಡ್ತೀಯ, ಹಂಗಾರೆ ಓಡಾಡ್ಕೊಂಡು ಮಾತಾಡು. ಆ ಡಾಕ್ಟ್ರ ಗದ್ದೆ ಬದಿನಲ್ಲಿ ಬೊಕ್ಕೊಂಡ್ ಕೆಲಸ ಮಾಡ್ತಿದ್ನ, ಹಿಂದ್ಗಡೆಯಿಂದ ಓರಿ ಬಂದು ಹೊತ್ಬಿಟ್ಟು ನರ ಒಳ್ಬಿಟ್ಟದೆ. ಅದಕ್ಕೆ ನೀವೇನಾದ್ರೂ ಮಾಡಿ ನನ್ಗೆ ಔಷಧಿ ಕೊಡ್ಬೇಕು. ಏನ್ ಡಾಕ್ಟ್ರ? ಯೋ, ಈ ತರ ಅಳ್ಳಾಡೋದಕ್ಕೆಲ್ಲ ನನ್ನ ಹತ್ರ ಔಷಧಿ ಇಲ್ಲ. ನಾನ್ ದನ ಡಾಕ್ಟ್ರು. ಈ ತರ ಅಳ್ಳಾಡೋದ್ ನಿಲ್ಲಿಸ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಅವರೇ ಡಾಕ್ಟರ್ ಶೇಖ್ ಅಬ್ದುಲ್ಲಾ ಅಂತ, ಅವ್ರನ್ನ ಹೋಗ್ ನೋಡು. ಅದು ನಡ್ಕೊಂಡೇ ಹೋಗ್ಬೇಕು, ನಿಂತ್ಕೊಂಬೇಡ, ಹೋಗು. ಮಾಯ್ಸಂದ್ರ ಚಡ್ಡಿ, ಓರಿ ಕೇಸು, ಏನ್ರಿ ನೀವ್ ಹಿಂಗೆ? ನಾನು ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದೀನಿ ಸರ್. ಇಸ್ ಇಟ್? ಈ ಕಾಯಿಲೆ ನಿಮ್ ನಿಲ್ಲಿಲ್ವಾ? ಹೋಗ್ಲಿಲ್ಲ ಸರ್. ಯಾಕೆ? ಬೆಂಗಳೂರಿಗೆ ಹೋದ್ನಾ, ಡಾಕ್ಟರ್ ಹತ್ರ ಇಂಜೆಕ್ಷನ್ ತಗೊಂಡ, ಅಲ್ಲೇ ನಿಂತ್ಕೊ ಮಾತಾಡ್ರಿ. ಅವ್ರ ಫ್ಯಾಮಿಲಿ ಫುಲ್ ಎಲ್ಲ ನನ್ ಕಾಯಿಲೆನೆ ಬಂದ್ಬಿಡ್ತು ಸರ್. ಹೌದು, ನೀವೇನಿಲ್ ಬಂದಿದ್ದು? ಅದೇ ಸರ್, ನೀವ್ ಯಾವ್ದೋ ಟೆಂಡರ್ ಹಾಕಿದ್ರಂತಲ್ಲ ಸರ್, ಅದನ್ನ ನನಗೆ ಬಿಟ್ಕೊಟ್ಬಿಟ್ರೆ ಬಿಸ್ನೆಸ್ ಮಾಡ್ಕೊಂಡ್ ಬಿಡ್ತೀನಿ ಸರ್. ಆಯ್ತು, ಡೆಫಿನೆಟ್ ಆಗಿ ಬಿಟ್ಕೊಡ್ತೀನಿ. ದಯವಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ. ಬರ್ಲಾ ಸರ್? ಶೇಕ್ ಆಗ್ಬಿಟ್ರು. ಇದು ಒಳ್ಳೆ ಡೇಂಜರ್ ಕಾಯಿಲೆ. ಈ ಟೆಂಡರ್ ಬಿಟ್ಟು ಬಿಟ್ಟರೆ ನಮ್ಮ ಕಂಪನಿ ಲಾಸ್ ಆಗುದಿಲ್ಲವಾ ಸರ್? ಅವನ ಇಲ್ಲಿದ್ರೆ ಆ ಕಾಯಿಲೆ ನಮಗೂ ಬಂದ್ಬಿಡತ್ತೆ ಅಂತ ನಾನ್ ಹಂಗಂತ ಹೇಳ್ ಕಳಿಸ್ದೆ ಅಷ್ಟೇ. ರೀ ಮೇಡಮ್, ಗಾಡಿ ತೆಗಿರಿ. ಯಾಕ್ರಿ? ಮನೆ ಮುಂದೆ ಗಾಡಿ ನಿಲ್ಸಿದಲ್ರಿ ನೀವು? ತೆಗಿತೀನಿ ರೀ. ರೀ ಮೇಡಮ್, ನಿಮ್ ಗಾಡಿ ಹೋಗ್ತಿದೆ. ಅಯ್ಯಯ್ಯೋ, ಅರೆ. ಅಯ್ಯಯ್ಯೋ. ಏನೇ ಅಪಾರ್ಟ್ಮೆಂಟ್ ಅಡ್ರೆಸ್ ಕೊಟ್ಬಿಟ್ಟಲ್ಲ, ಇಷ್ಟೊಂದು ಮನೆಗಳವಲ್ಲ, ಹೆಂಗ ಅವ್ನ ಮನೆ ಕಂಡಿಡಿಯೋದು? ಅಯ್ಯಯ್ಯೋ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಿಲ್ಸಿದ ಗಾಡಿ ಬಂದು ಡ್ಯಾಶ್ ಹೊಡಿತಾನಲ್ಲ ಮುನ್ಸಿಪಾಲಿಟಿ ಡ್ರೈವರ್. ಡ್ರೈವರೇ ಇಲ್ಲ, ಬರೀ ಗಾಡಿನೇ ಬಂದು ಡ್ಯಾಶ್ ಹೊಡಿತಾ ಇದಲ್ಲ, ಏನ್ ಮಾಯಾ ಬಜಾರ್ ಇದು? Morning, sir. ಹೂ ಇಸ್ ದಿಸ್ ಲೇಡೀಸ್ ವಾಯ್ಸ್? ನೀವು ಡ್ಯಾಶ್ ಏನ್ರಿ ಇದು ಅನ್ಯಾಯ? ಅವತ್ತು ನೀವು ಗ್ಯಾರೇಜ್ ಅಲ್ಲಿ ಡ್ಯಾಶ್ ಹೊಡೆದ್ರಿ, ಇವತ್ತು ನಿಲ್ಸಿದ ಗಾಡಿ ಖಾಲಿ ಗಾಡಿ ಡ್ಯಾಶ್ ಹೊಡೆದ್ಬಿಟ್ರಿ, ಏನ್ರಿ ಇದು? ಇದು ನಂದೇ ಗಾಡಿ. ಈ ಗಾಡಿ ನಿಮ್ದ? ನಿಮ್ ಬುದ್ಧಿ ಗಾಡಿಗೂ ಕಳ್ಸ್ಬಿಟ್ರ? ಅಲ್ಲ ರೀ, ನಿಮ್ ಗಾಡಿಗೆ ನಮ್ ಬ್ಯಾಕ್ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ? ಅಂದ್ರೆ ನಮ್ ಕಾರ್ ಬ್ಯಾಕ್ ನೋಡಿದ್ರೆ ಅಷ್ಟಿಷ್ಟ ಅಂತ ನಂಗೊಂದು ಡೌಟು. ಏನು? ನೀವೇ ನಂಗೆ ಡ್ಯಾಶ್ ಹೊಡಿತಾ ಇದ್ರಾ, ಇಲ್ಲ ಯಾರು ಹೇಳ್ಕೊಟ್ಟು ಡ್ಯಾಶ್ ಹೊಡಿಸ್ತಾವ್ರ? ಯಾಕೆಂದ್ರೆ ಈ ಕಾಲದಲ್ಲಿ ಮುಂದೆ ಬರೋರ್ನ ನೋಡಿದ್ರೆ ಬ್ಯಾಕ್ ಅಲ್ಲಿ ಹೊಡಿ ಅಭ್ಯಾಸ, ಅದಕ್ಕೆ. ಇಲ್ಲ, ಹಾಗೇನಿಲ್ಲ. ಸಾರಿ. ಬಿಡಿ ಬ್ರಿಟಿಷ್ ಅವರು ದೇಶ ಬಿಟ್ಟು ಹೋಗ್ಬೇಕಾರೆ 2 ವರ್ಡ್ ಹೇಳಿದ್ರು, ಸಾರಿ ಥ್ಯಾಂಕ್ ಯು ಅಂತ. ಒಂದ್ ಹೇಳ್ಬಿಟ್ರಿ, ಇನ್ನೊಂದು ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬಿಟ್ರಿ. ಅಲ್ರಿ, ಗಾಡಿ ರೆಡಿ ಮಾಡ್ಬಿಟ್ರೆ ಡೆಲಿವರಿ ಕೊಡಕ್ ಬಂದ್ರೆ ಡ್ಯಾಶ್ ಹೊಡೆದ್ಬಿಟ್ರಲ್ಲ, ಓನರ್ ಏನ್ ಹೇಳಿ ನಾನು? ನಾನೇ ಕೊಡ್ತೀನಿ. ಎಷ್ಟು? ಇಷ್ಟೇ. ಫೈನ್ ಸ್ಟೀಮರ್ ಸಾಕ್ ಬಿಡಿ. ಹಾಗೆ ನನ್ ಗಾಡಿನೂ ರೆಡಿ ಮಾಡ್ಬಿಡಿ. ಓಕೆ, ಮಾಡಿಟ್ಟಿರ್ತೀನಿ, ನೀವೇ ಗ್ಯಾರೇಜ್ ಬಂದು ತಗೊಂಡೋಗ್ಬಿಡಿ. ಆಯ್ತು, ನಾನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ, ಯಾವ್ದು ಕೈಲ ಕೊಡಿ. ಥ್ಯಾಂಕ್ ಯು, ಬಾಯ್. ಬಾಯ್. ಇದ್ಯಾವ್ದಯ್ಯ ಹೊಸ ಸ್ಟೈಲು, ಡ್ಯಾಶ್ ಹೊಡೆದ್ಬಿಟ್ಟು ಡೌಡಿಯೋದು? ಏನು ಒಂದ್ ಐಡಿಯಾ. ಏನು? ಗ್ಯಾರೇಜ್ ಬಾಗಿಲು ಬೀಗ ಹಾಕ್ಬಿಟ್ಟು ಒಂದ್ ಹಳೆ ಕಾರ್ ತಗೊಂಡು ಅಲ್ಲಿ ಬರೋ ದಾರಿ ನಿಲ್ಸ್ಬಿಡೋಣ. ದಿನಾ ಡ್ಯಾಶ್ ಹೊಡಿತಲೆ, ನಮ್ಗೆ ದಿನಾ ರೋಡ್ ಕಲ್ಲು. ಇದು ಹೆಂಗೆ? ಸೂಪರ್. ಬಾಯ್ಲಿ ಆ ಕಡೆ ತಿರ್ಕೋ. ಕಟ್ಟಲೆ ಯಾರನ್ನ? ನಂದು ಎಂಟಾಣಿ ಎತ್ತು ರಾಣಿ. ರಾಜ ಆಯ್ತು ಕಳ್ಳ. ಕಟ್ಟಲೆ ಎತ್ತಲೆ ನನ್ನ ಮಗನ ಏಕೊಂಡು ನೀನು ಕಟ್ಟು. ರಾಣಿ ಮೇಲೆ 50 ಪೈಸೆ. 50 ಪೈಸೆ ಅಂದ್ರೆ ಎಂಟಾಣಿ ಬಂದಿ ಅಂತ. ರಾಜ ಆಯ್ತು ಕಳ್ಳ. ಅಲ್ಲ ಇವನ ಕಟ್ಟಲೆ ನಂದ್ 8 ಆಣೆ ರಾಣಿ ಹಾಕೋ. ಎಲ್ಲೇ ಹೋಗ್ಬಿಟ್ರಿ ಡಬ್ಬ ನನ್ನ ಮಕ್ಕಳು? ಇವ್ರು ಹೇಳೋರು ಕೇಳೋರು ಯಾರು ಇಲ್ವಾ? ಇವ್ನವ್ರಿಗೆ ಎಂಟಾಣಿ ಬಂದಿ ಮೇಲೆ ಯಾಕೋ ನಂಗೆ ಅನುಮಾನಪ್ಪ. ತಡಿಯಲ್ಲ ನೋಡ್ತೀನಿ. ಎರಡು ಕಡೆ ರಾಜ ಆಯ್ತಲೆ. ಎಲ್ಲ ಒಟ್ಟು ಕಾರಲ್ಲಿ ಕೂತ್ಕೊಂಡು ಏನೇ ಮಾಡ್ತಾವ್ರೆ? ಯಾರು ಹೊಸ ಭಜನೆ ಮಂಡಿ ಓಪನ್ ಮಾಡ್ಬಿಟ್ರ? ಸತ್ತಿತ್ತು ಹಾದಾನು. ಲೇ ಮಗನ, ಇನ್ಮೇಲೆ ಚುಕ್ಕರಿ ಆಟ ಆಡಿದ್ರೆ ಮುಕ್ಳಿ ಮೇಲೆ ಓದ್ಬಿಡ್ತೀನಿ ನೋಡು. ನೀ ಹಾಕಲೆ. ಏಯ್ ಹಾಕ. ಡಬ್ಬ ನನ್ನ ಮಕ್ಳ, ನನ್ನ ತಂಗಿ ಫೀಸ್ ಕಟ್ಟಿಲ್ಲ, ನಮ್ಮ ಅಮ್ಮಂಗ್ ತಿಂಗಳಿಗೆ ಕಾಸು ಕೊಟ್ಟಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ನೀವು ಎಡ್ಡು ಬುಷ್ ಆಡ್ತಾ ಇದ್ರೇನ್ರೋ? ನೀವು ಎಡ್ಡು ಬುಷ್ ಆಡಕ್ಕೆ ನಂಗೆ ದರಿದ್ರ ಅಡ್ಗಾಯಿಸ್ಕೊಂಡ್ಬಿಟ್ಟಿರೋದು. ಚಾ ಕುಡಿಯಕ್ ದುಡ್ಡಿಲ್ರಿ, ಅದಕ್ಕೆ ಸುಮ್ಮನೆ ಟೈಮ್ ಪಾಸ್ ಆಡಕತ್ತೀವ್ರಿ. ಇವತ್ತು ಚಾ ಕುಡಿಯೋ ಕಾಸಿಲ್ಲ ಅಂತ ಎಡ್ಡು ಬುಷ್ ಆಡು, ನಾಳೆ ಇನ್ನೊಂದಕ್ಕಿಲ್ಲ ಅಂತ ಸ್ಟೆಪ್ನಿನೂ ಮಾಡ್ಬಿಡು. ಕೆಲಸ ಇಲ್ಲ, ಎಂತದು ಮಾಡುವುದು? ಕಣ ಮುಚ್ಚುವುದು. ಊರ್ ತುಂಬಾ ಕಾರ್ ಕೊಂಡಿರ್ತಾರೆ, ರಿಪೇರಿ ಮಾಡಿಸ್ಕೊಂಡ್ಬಿಡ್ತಾರೆ, ಕಾಸುಗಳು ಕೊಡಲ್ಲ, ಒಂದೇ ಬೇಜಾರ್ ಮಾಡ್ತಾರೆ. ಲೈಫೇ ಬೇಜಾರಾಗ್ಬಿಟ್ಟಿದೆ. ಏನಯ್ಯ ಇವ್ರ ಆತರ ಆಡ್ಕೊಂಡು ಕಬಡ್ಡಿ ಪೋಸ್ಟ್ ಕೊಡೋ ನೋಡಿದ್ರೆ ಯಾರೋ ಬಕ್ರಾ ಬಂದಂಗೈತಲ್ಲ. ಚೈನೀಸು ಇವತ್ ಕಾಸು ಇಲ್ದಿರೋದಕ್ಕೂ ಒಂದ್ ಬಂದಿರೋದಕ್ಕೂ ಎರ್ರಾಬೇರಿ ರೋಲ್ ಕಾಲು. ಜಸ್ಟ್ ಮಿನಿಟ್. ಎಳ್ಳೆ ಮೀಸೆ ಚೈನೀಸ್ ಶಾಂಗ್ಲಾಂಗ್ ಬೋಸಾ.
ದಿಸ್ ಇಸ್ ಕನ್ನಡ ಶಿವಣ್ಣ ಮೆಕ್ಯಾನಿಕ್ ದಿ ಗ್ರೇಟ್ ಫ್ರೆಂಡ್ಸ್. ನಾವು ಅಲಿತಾ ಇದ್ವಿ, ಖರ್ಚಿ ಕಾಸಿಲ್ಲ ಅಂತ ಒಳ್ಳೆ ಬಕರನ್ ಮಗ ಸಿಗಾಕೊಂಡ್ಬಿಟ್ಟವನೆ. ಹೊಸ ಸಾಮಾನೆಲ್ಲ ಕಳಿಸ್ಕೊಂಡು ಹಳೆ ಸಾಮಾನು ಪೋಣಿಸ್ಬಿಟ್ಟು 10,000 ರೂಪಾಯಿ ಬಿಲ್ ರೆಡಿ ಮಾಡ್ಬಿಡಿ. ಅಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಎಲ್ಲ ಬಕಸ್ರಿ ನೈಸ ಅಟ್ಯಾಕ್. ಚೆಕಪ್ಪ 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 ಸೊಯ್ತಪ್ಪ ಕಿಸಲ ಮಗ ಜೀಕ ಮಗ ಮಗ ಬೇಗ ಬೇಗ ರೆಡಿ ಮಾಡ್ರು. ಇವತ್ತು ಎಡಗಡೆ ಎದ್ ಬಂದ್ಬಿಟ್ಟಿದ್ದೆ ಅಲ್ಕಾನ ಮಗ ನೀನು. ಏನ್ ಎಲ್ಲದಕ್ಕೂ ಬೊಂಬ ಬಸವಂತರ ಅಲ್ಲಾಡ್ತಾ ಇದ್ಯಾ ತಲೆನ. ಬೇಗ ಬೇಗ ಬನ್ರು. ಎಲ್ಲ ಸಾಮಾನು ಒಳಗೆ ತಗೊಂಡ್ ಚೆನ್ನಾಗಿ ಮುಂಡಾಯಿಸಿದೀರಾ? ವೆರಿ ಗುಡ್. ಸ್ಟೇರಿಂಗ್ ವೀಲ್ ಬಾಕ್ಸ್ ಕ್ಲಚ್ ಡಿಫರೆನ್ಸ್ ವೀಲ್ ಎಕ್ಸೆಟ್ರಾ 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 10,000. 10,000 ರೂಪಾಯಿ. ನನ್ನ ಗಾಡಿ ಹೊಸ ಸಾಮಾನು ಕಿತ್ತಾಕಿ ಹಳೆ ಸಾಮಾನು ಪೋಣಿಸ್ತೀಯ? ನಾನು ಕಳ್ಳ ಇದ್ದಂಗಿದ್ದೀನ? ಅಯ್ಯೋ. ನಾನು ಹಲ್ಕ ನನ್ನ ಮಗನ? ನಾನು ಬಸರಂಗ್ ತಲೆ ಹಾಡಿಸ್ತೀನ? ನಿಮಗೆ ಕನ್ನಡ ಬರುತ್ತಾಣ? ಹೋಗಲು ನಾನು ಚೇನೋದನಲ್ಲ. 20 ವರ್ಷದಿಂದ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಸ್ವೆಟರ್ ಮಾರ ನಾನು. ನನಗೆ ಮುಂಡಾಸ್ತೀಯ? ಅಡವ್ 10,000 ರೂಪಾಯಿ ಬೇಕಾ? ಕೊಟ್ಟಿದ್ರೆ ಚೆನ್ನಾಗಿತ್ತು. ಏನಿದು ಕರೆಂಟ್ ಪಾಸ್ ಆಗ್ತಾ ಇಲ್ಲಲ್ಲ? ಬ್ಯಾಟ್ರಿ ಕರೆಕ್ಟ್ ಆಗೇ ಇದೆ. ಕಟೌಟ್ ಪ್ರಾಬ್ಲಮಾ? ಲೋ ಜಪಾನ್ ಕೂಡ ಸ್ಕ್ರೂ ಡ್ರೈವರ್ ಕೊಡೋ. ಲೋ ಜಪಾನು ಸ್ಕ್ರೂ ಡ್ರೈವರ್ ಕೊಡೋ. ಎಲ್ಲೋದ ಲೋಫರ್ ನನ್ನ ಮಗ? ಏನಿದು ಒಟ್ಟಿಗೆ 5 ಜನ ಅಂಡರ್ಗ್ರೌಂಡ್ ಅಲ್ಲಿ ಇಷ್ಟೊಂದು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾವ್ರೆ ಅಂದ್ಮೇಲೆ ಏನಿರ್ಬೋದು ಇದ್ರ ಗೊಟ್ಟು? ಒಂದು ಹುಡುಗಿ ಬಂದ ತಕ್ಷಣ ಎಲ್ಲ ಒಟ್ಟು ಕೆಲಸ ಮಾಡ್ತೀರಾ? ಸರ್